ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈಗ ಮತ್ತೊಂದು ಸಂಘರ್ಷ ಶುರುವಾಗಿದೆ. ಅದು ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ನಾನು ಎಲ್ಲಿ ಹೇಳಿದ್ದೇನೆ? ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬೇಡ ಅಂತ ಹೇಳಿದ್ದೇನೆ. ಸರ್ಕಾರಿ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯ ಶಾಖೆ, ಸಾಂಘಿಕ್ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಕೋರಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದು. ಆರ್ಎಸ್ಎಸ್ ಕಚೇರಿಯ ಮೇಲೆ ರಾಷ್ಟ್ರ ಧ್ವಜ ಹಾರಿಸಲು 55 ವರ್ಷ ಬೇಕಾಯಿತು. ಬ್ರಿಟಿಷರಿಂದ ಪಿಂಚಣಿ ಪಡೆಯುವವರು ದೇಶಭಕ್ತರ. ರಾಷ್ಟ್ರ ಧ್ವಜ ಹಾರಿಸದವರು ದೇಶಭಕ್ತರು ಹೇಗಾಗ್ತಾರೆ ಅಂತ ಪ್ರಶ್ನೆ ಮಾಡಿದ್ರು. ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಎನ್ನುವವರು ದೇಶಭಕ್ತರ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಆರ್ಎಸ್ಎಸ್ಗೆ ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದೀನಿ? ಸರ್ಕಾರಿ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಲೌ ಮಾಡಬಾರ್ದು ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇಲ್ವಾ ಇವರೇ, ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ ಬಿಜೆಪಿ ನಾಯಕರ ಮಕ್ಕಳು ಯಾಕೆ ಅಳವಡಿಸ್ಕೊಂತಾ ಇಲ್ಲ? ಇವ್ರ ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ 55 ವರ್ಷ ಬೇಕಾಗಿತ್ತ ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ. ಆಯ್ತು, ಎಲ್ಲನೂ ಬಿಟ್ಬಿಡಿ ಸರ್. ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ? ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ. ಹೌದಪ್ಪ, ದಿಸ್ ಈಸ್ ಅ NGO ದಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆರ್ ದ ಗವರ್ಮೆಂಟ್ ಆಫ್ ಉತ್ತರ ಪ್ರದೇಶ್, ಯಾವುದೋ ಒಂದು ಸ್ಟೇಟ್ ಗವರ್ಮೆಂಟ್ನಲ್ಲಿ ರಿಜಿಸ್ಟರ್ ಆಗಿರ್ಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಆಗಿದೆಯಾ, ಕರ್ನಾಟಕದಲ್ಲಿ ಆಗಿದೆಯಾ, ಎಲ್ಲ ಇವಾಗ ಕೊಡ್ಲಿ. ಯಾರು ಬೇಡ ಅಂತ ಇದ್ದಾರೆ? ಅವರಿಗೆ ನೋಡಿ, ನಾನು ಹೇಳ್ತಾ ಇಲ್ವಾ ಇವರೇ, ಎಲ್ಲಿ ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು, ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು, ಆವಾಗ RSS ಅಂತ ಹೇಳ್ತಾರೆ. ಮಿಕ್ಕಿದ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವರು ಗಣವೇಶ ಹಾಕೊಂಡು ಓಡ್ತಾರೆ ಹೇಳಿ ಸರ್? ನೋಡಿದ್ದೀರಾ ನೀವು? ನಮ್ಮ ಅಸೆಂಬ್ಲಿನಲ್ಲಿರುವಂಥ MLAಗಳು ಎಷ್ಟು ಜನ? ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು? ಗಣವೇಶ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮ್ಗೆ? ಅಂದ್ರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವ್ರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಈ ತತ್ವ ಸಿದ್ಧಾಂತದಲ್ಲಿ ಯಾವಾಗ್ಲೂ ಕೂಡ ಕೋಮದ ವಿಷ ಬೀಜವನ್ನು ಬಿತ್ತದೇ ಅವ್ರದ್ದು ತತ್ವ ಸಿದ್ಧಾಂತ. ನಮ್ಮಲ್ಲಿ ಒಡಕ್ ಸೃಷ್ಟಿ ಮಾಡಬೇಕು, ಆಳ್ಬೇಕು ಅಷ್ಟೇ. ಯಾವ ಸಂಘಟನೆ ಮುಖ್ಯಸ್ಥ ಬ್ರಿಟಿಷ್ ಇಂದ ಪೆನ್ಷನ್ ತಗೊಂತಾ ಇದ್ರೆ ಅವ್ರ ಹೆಂಗ್ ಸರ್ ದೇಶಭಕ್ತ ಆದ? ಯಾವ ಸಂಘಟನೆ ನಮ್ಮ ರಾಷ್ಟ್ರಧ್ವಜವನ್ನ ಅವರ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಹಾರಿಸಲ್ಲ, ಅವ್ರ ಹೆಂಗ್ ಸರ್ ದೇಶಭಕ್ತರಾಗ್ತಾರೆ? ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ ಹೇಳಿದವರು ದೇಶಭಕ್ತ ಹೆಂಗಾಗ್ತಾರೆ? ಯಾವ ಸಂಘಟನೆ ಒಂದು ರಾಷ್ಟ್ರದ ನಿಯಮಗಳನ್ನ ಪಾಲನೆ ಮಾಡಲಾರ್ದೆ ಒಂದು NGO ಆಗಿ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ ಅಂದ್ರೆ ದೇಶಭಕ್ತರು ಹೆಂಗ್ ಸರ್ ಆಗ್ತಾರೆ ಇವರು? ಯಾಕೆ ಸರ್ ಮೋಹನ್ ಭಗವತ್ ಅವರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು? ಈಕ್ವಲೆಂಟ್ ಟು ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂಡ್ ಹೋಮ್ ಮಿನಿಸ್ಟರ್. ಬಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.